BSc ಮೂರನೇ ಸೆಮಿಸ್ಟರ್ನ ಭೂಗೋಳಶಾಸ್ತ್ರ ವಿಷಯದ DSc ಪೇಪರ್ ಹ್ಯೂಮನ್ ಜಿಯೋಗ್ರಾಫಿ ಮಾನವ ಭೂಗೋಳಶಾಸ್ತ್ರ ಈ ವಿಷಯದ 2 ಅಂಕದ ಪ್ರಶ್ನೋತ್ತರಗಳೊಂದಿಗೆ 2023ರ ಪ್ರಶ್ನೆ ಪತ್ರಿಕೆಯನ್ನು ನೋಡೋಣ. ಮೊದಲು ವಿಭಾಗ ಅ. ಕೆಳಗಿನವುಗಳಲ್ಲಿ ಬೇಕಾದ 5 ಪ್ರಶ್ನೆಗಳಿಗೆ 50 ಶಬ್ದಗಳಿಗೆ ಮೀರದಂತೆ ಉತ್ತರಿಸಿ. ಪ್ರತಿಯೊಂದು ಪ್ರಶ್ನೆಗೆ 2 ಅಂಕಗಳಂತೆ 5 ಪ್ರಶ್ನೆಗಳಿಗೆ 10 ಅಂಕಗಳು. ಪ್ರಶ್ನೆ 1. ಮಾನವ ಭೂಗೋಳಶಾಸ್ತ್ರ. ಮಾನವ ಭೂಗೋಳಶಾಸ್ತ್ರ ಅಂದರೆ ಏನು ಎಂದು ನೋಡಿದಾಗ, ಭೂಗೋಳಶಾಸ್ತ್ರದ ಮುಖ್ಯ ಶಾಖೆಗಳಲ್ಲಿ ಮಾನವ ಭೂಗೋಳಶಾಸ್ತ್ರವು ಪ್ರಮುಖವಾಗಿದೆ. ಇದರಲ್ಲಿ ಮಾನವ ಮತ್ತು ನೈಸರ್ಗಿಕ ಪರಿಸರ ಇವುಗಳ ಪರಸ್ಪರ ಸಂಬಂಧವನ್ನು ಅಧ್ಯಯನ ಮಾಡಲಾಗುತ್ತದೆ. ಮಾನವ ಭೂಗೋಳಶಾಸ್ತ್ರದ ಶಾಸ್ತ್ರೀಯ ಅಭ್ಯಾಸವು ಮೊದಲು ಪ್ರಾರಂಭಿಸಿದ ಮತ್ತು ಭೂಗೋಳಶಾಸ್ತ್ರದ ಸಂಸ್ಥಾಪಕನಾದಂಥ ಜರ್ಮನಿಯ ಫ್ರೆಡ್ರಿಚ್ ರಾಟ್ಜೆಲ್ ರವರ ಪ್ರಕಾರ ಮಾನವ ಜೀವನ ಮತ್ತು ನೈಸರ್ಗಿಕ ಪರಿಸ್ಥಿತಿಗಳ ನಡುವಣ ಸಂಬಂಧಗಳ ಅಧ್ಯಯನವೇ ಮಾನವ ಭೂಗೋಳಶಾಸ್ತ್ರವಾಗಿದೆ. ಪ್ರಶ್ನೆ 2. ತಲೆಬುರುಡೆ ನಿರ್ದೇಶಾಂಕ. ತಲೆಬುರುಡೆ ನಿರ್ದೇಶಾಂಕವು ಮಾನವ ಜನಾಂಗದ ವಿಂಗಡಣೆಯ ಒಂದು ವೈಜ್ಞಾನಿಕ ಮಾನದಂಡವಾಗಿದೆ. ತಲೆಬುರುಡೆಯ ಉದ್ದ ಮತ್ತು ಅಗಲಗಳ ಪ್ರಮಾಣವನ್ನು ಪ್ರತಿಶತಗಳಲ್ಲಿ ಹೇಳುವುದೇ ತಲೆಬುರುಡೆ ನಿರ್ದೇಶಾಂಕವಾಗಿದೆ. ತಲೆಬುರುಡೆ ನಿರ್ದೇಶಾಂಕವನ್ನು ಕಂಡು ಹಿಡಿಯುವ ಸೂತ್ರ ಈ ತೆರನಾಗಿದೆ. ತಲೆಬುರುಡೆ ನಿರ್ದೇಶಾಂಕ ತಲೆಬುರುಡೆ ಅಗಲ ಬಾಗಲೆ ತಲೆಬುರುಡೆ ಉದ್ದ × 100. ಪ್ರಶ್ನೆ 3. ಮಿಶ್ರ ಬೇಸಾಯ. ಮಿಶ್ರ ಬೇಸಾಯ ಎಂದರೆ ಕೃಷಿ ಬೆಳೆಗಳ ಬೇಸಾಯ ಮತ್ತು ಪಶುಪಾಲನೆ ಜೊತೆಯಾಗಿ ಸಾಗುವ ವಿಧಾನವೇ ಮಿಶ್ರ ಬೇಸಾಯವಾಗಿದೆ. ಅಂದರೆ ಸಾಗುವಳಿ ಭೂಮಿಯನ್ನು ಕೃಷಿ ಬೆಳೆಗಳನ್ನು ಬೆಳೆಯಲು ಮಾತ್ರವಲ್ಲದೆ ದನಕರುಗಳ ಸಾಕಾಣಿಕೆ, ಕೋಳಿ ಸಾಕಾಣಿಕೆ, ರೇಷ್ಮೆ ಕೃಷಿ, ಜೇನು ಸಾಕಾಣಿಕೆ ಮುಂತಾದ ಉದ್ದೇಶಗಳಿಗೆ ಸಂಯುಕ್ತವಾಗಿ ಬಳಕೆ ಮಾಡುವುದೇ ಮಿಶ್ರ ಬೇಸಾಯವಾಗಿದೆ. ಇದು ಇತ್ತೀಚೆಗೆ ಹೆಚ್ಚು ಪ್ರಚಲಿತವಾಗುತ್ತಿರುವ ಮುಖ್ಯ ಬೇಸಾಯ ಪದ್ಧತಿಯಾಗಿದೆ. ಇದು ಆರ್ಥಿಕವಾಗಿ ಮುಂದುವರೆದ ರಾಷ್ಟ್ರಗಳಾದ USA, ಕೆನಡಾ, ರಷ್ಯಾ, ಇಟಲಿ, ಅರ್ಜೆಂಟೈನಾ, ಜಪಾನ ಮುಂತಾದ ರಾಷ್ಟ್ರಗಳಲ್ಲಿದೆ. ಪ್ರಶ್ನೆ 4. ಗ್ರಾಮೀಣ ನಗರ ಅಂಚು. ಗ್ರಾಮೀಣ ನಗರ ಅಂಚು ಅಂದರೆ ಈ ಅಂಚಿನ ಭಾಗದಲ್ಲಿ ಗ್ರಾಮೀಣ ಮತ್ತು ನಗರಗಳ ವೈಶಿಷ್ಟ್ಯ ಅಥವಾ ಲಕ್ಷಣಗಳು ಮಿಶ್ರಣವಾಗಿರುತ್ತವೆ. ಗ್ರಾಮ ಮತ್ತು ನಗರಗಳು ಅಂಚಿನದಲ್ಲಿ ಪರಸ್ಪರ ಸಂಯುಕ್ತವಾಗಿದ್ದು ಒಂದರಿಂದ ಮತ್ತೊಂದನ್ನು ಪ್ರತ್ಯೇಕಿಸುವುದು ಕಠಿಣವಾಗಿರುತ್ತದೆ. ಸಮ್ಮಿಶ್ರ ಲಕ್ಷಣಗಳುಳ್ಳ ವಸತಿಗಳನ್ನು ಯಾವುದೊಂದು ಸರ್ವಸಮ್ಮತ ಮತ್ತು ಪ್ರಮಾಣಿತ ಸೀಮೆಯಿಂದ ಪ್ರತ್ಯೇಕಿಸುವುದು ಸಾಧ್ಯವಿಲ್ಲ. ಇದು ಮುಂದುವರಿಕೆ ರೂಪದಲ್ಲಿರುತ್ತದೆ. ಪ್ರಶ್ನೆ 5. ಪ್ರಪಂಚದ ಪ್ರಮುಖ ಬುಡಕಟ್ಟುಗಳು. ಪ್ರಪಂಚದ ಪ್ರಮುಖ ಬುಡಕಟ್ಟುಗಳೆಂದರೆ ಪಿಗ್ಮಿ, ಎಸ್ಕಿಮೋ, ಬುಷ್ಮನ್, ಸೆಮಾಂಗ್ ಮತ್ತು ಸೆಕಾಯಿ ಹಾಗೂ ಕಿರ್ಗಿಜ್ ಬುಡಕಟ್ಟುಗಳು ಪ್ರಮುಖವಾಗಿವೆ. ಪ್ರಶ್ನೆ 6. CBD ವಿಸ್ತರಿಸಿರಿ. CBD ಎಂದರೆ ಸೆಂಟ್ರಲ್ ಬಿಸಿನೆಸ್ ಡಿಸ್ಟ್ರಿಕ್ಟ್, ಕೇಂದ್ರೀಯ ವ್ಯಾಪಾರ ಪ್ರದೇಶ. ಇದು ವೃತ್ತಾಕಾರದ ಕೇಂದ್ರೀಯ ವಲಯ ಸಿದ್ಧಾಂತದಲ್ಲಿ ಮೊದಲನೆಯ ವಲಯವಾಗಿದೆ. ಇದು ನಗರದ ಒಳ ಅಥವಾ ಮಧ್ಯಭಾಗದ ವೃತ್ತ ವಲಯವಾಗಿದೆ. ಇದು ನಗರ ಪ್ರಮುಖ ವಾಣಿಜ್ಯ, ಸಾಮಾಜಿಕ ಮತ್ತು ನಾಗರಿಕ ಜೀವನದ ಕೇಂದ್ರ ಬಿಂದುವಾಗಿರುತ್ತದೆ. ಈ ತರಹದ 2 ಅಂಕದ ಪ್ರಶ್ನೆಗಳಿದ್ದು ಇಲ್ಲಿ 6 ಪ್ರಶ್ನೆಗಳಿಗೆ ಉತ್ತರಿಸಲಾಗಿದೆ. ಆದರೆ ನೀವು ಪರೀಕ್ಷೆಯಲ್ಲಿ 5 ಪ್ರಶ್ನೆಗಳಿಗೆ ಮಾತ್ರ ಉತ್ತರಿಸಬೇಕು. ಇನ್ನು ವಿಭಾಗ ಬ ನೋಡೋಣ. ಕೆಳಗಿನವುಗಳಲ್ಲಿ ಬೇಕಾದ 4ಕ್ಕೆ 200 ಶಬ್ದಗಳಿಗೆ ಮೀರದಂತೆ ಉತ್ತರಿಸಿ. ಪ್ರತಿಯೊಂದು ಪ್ರಶ್ನೆಗೆ 5 ಅಂಕಗಳಂತೆ 4 ಪ್ರಶ್ನೆಗಳಿಗೆ 20 ಅಂಕಗಳು. ಪ್ರಶ್ನೆ 7. ಮಾನವ ಭೂಗೋಳಶಾಸ್ತ್ರದ ಅಧ್ಯಯನದ ವಿಧಾನಗಳನ್ನು ವಿವರಿಸಿರಿ. 8. ಪ್ರಪಂಚದ ಪ್ರಮುಖ ಸಾಂಸ್ಕೃತಿಕ ವಿಭಾಗಗಳನ್ನು ಕುರಿತು ಚರ್ಚಿಸಿ. 9. ತೃತೀಯ ಚಟುವಟಿಕೆಗಳ ಅರ್ಥ ಮತ್ತು ಪ್ರಕಾರಗಳನ್ನು ವಿಶದೀಕರಿಸಿ. 10. ಸಂಪರ್ಕ ಎಂದರೇನು, ಉಪಗ್ರಹ ಸಂಪರ್ಕ ಮತ್ತು ಅಂತರ್ಜಾಲದ ಕುರಿತಾಗಿ ಬರೆಯಿರಿ. ಮತ್ತು ಪ್ರಶ್ನೆ 11. ನಗರೀಕರಣದ ಸಮಸ್ಯೆಗಳು ಮತ್ತು ಪರಿಹಾರಗಳನ್ನು ಪಟ್ಟಿ ಮಾಡಿ. ಅಂತ 5 ಅಂಕದ ಪ್ರಶ್ನೆಗಳು ಇದ್ದರೆ ಇನ್ನು ವಿಭಾಗ ಕ ನೋಡೋಣ. ಕೆಳಗಿನವುಗಳಲ್ಲಿ ಬೇಕಾದ 3ಕ್ಕೆ 500 ಶಬ್ದಗಳು ಮೀರದಂತೆ ಉತ್ತರಿಸಿ. ಪ್ರತಿಯೊಂದು ಪ್ರಶ್ನೆಗೆ 10 ಅಂಕಗಳಂತೆ 3 ಪ್ರಶ್ನೆಗಳಿಗೆ 30 ಅಂಕಗಳು. ಪ್ರಶ್ನೆ 12. ಮಾನವ ಭೂಗೋಳಶಾಸ್ತ್ರದ ಶಾಖೆಗಳ ಕುರಿತು ವಿವರಿಸಿರಿ. 13. ಪ್ರಪಂಚದ ಪ್ರಮುಖ ಧರ್ಮಗಳ ಪ್ರಕಾರಗಳನ್ನು ಮತ್ತು ಅವುಗಳ ಹಂಚಿಕೆಯನ್ನು ಕುರಿತು ಚರ್ಚಿಸಿ. 14. ಪ್ರಪಂಚದಲ್ಲಿ ಕಬ್ಬಿಣ ಮತ್ತು ಉಕ್ಕು ಉದ್ದಿಮೆಯ ಉತ್ಪಾದನೆ ಮತ್ತು ಹಂಚಿಕೆಯನ್ನು ಕುರಿತು ವಿವರಿಸಿ. ಕೊನೆಯ ಪ್ರಶ್ನೆ 15. ವಾಲ್ಟರ್ ಕ್ರಿಸ್ಟಲರ್ ಅವರ ಕೇಂದ್ರ ಸ್ಥಾನ ಸಿದ್ಧಾಂತವನ್ನು ನಿರೂಪಿಸಿ. ಅಂತ ಈ ತೆರನಾದ 2023ರ ಪ್ರಶ್ನೆ ಪತ್ರಿಕೆಯಿದ್ದು ಮುಂದಿನ ಪ್ರಶ್ನೆ ಪತ್ರಿಕೆಯೊಂದಿಗೆ ಮತ್ತೆ ಭೇಟಿಯಾಗೋಣ. ಥ್ಯಾಂಕ್ ಯು.